ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತದೆ, ತಂದೆಯಾದ ದೇವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರನ್ನ ಹುಡುಕ್ತಾ ಇದ್ದಾನೆಂಬುದಾಗಿ. ಹೌದು ಪ್ರಿಯರೇ, ನಮ್ಮ ದೇವರು ಆತ್ಮ ಸ್ವರೂಪನಾದ ದೇವರು. ಆತನನ್ನು ಆತ್ಮದಿಂದಲೂ ಸತ್ಯಕ್ಕೆ ತಕ್ಕಂತೆ ಆತನನ್ನು ಆರಾಧಿಸಬೇಕೆಂಬುದಾಗಿ ದೇವರ ವಾಕ್ಯವು ನಮ್ಮೊಂದಿಗೆ ಮಾತನಾಡುತ್ತದೆ. ನಮ್ಮ ಜ್ಞಾನದಿಂದಲ್ಲ, ನಮ್ಮ ತಾಲಾಂತುಗಳಿಂದ ಅಲ್ಲ, ನಮಗಿರುವಂಥ ಯಾವುದೇ ಒಂದು ರೀತಿಯ ಬಲದಿಂದ ಅಲ್ಲ. ದೇವರನ್ನು ಮೆಚ್ಚಿಸುವ ಆರಾಧನೆ ಅದು ಆತ್ಮನಿಂದ ಸತ್ಯಕ್ಕೆ ತಕ್ಕಂತೆ ಯಥಾರ್ಥವಾದ ಹೃದಯದಿಂದ ಪರಿಶುದ್ಧವಾದಂಥ ಒಂದು ಮನಸ್ಸಿನಿಂದ ದೇವನನ್ನು ಹೊರತು ಬೇರೆ ಯಾರನ್ನು ಘನಪಡಿಸಿದಂಥ ಒಂದು ಆರಾಧನೆ ಇದೆಯಲ್ಲ, ಅದೇ ಈ ಒಂದು ದಿನ ದೇವರು ನಮ್ಮಿಂದ ಎದುರು ನೋಡುವಂಥದ್ದು. ಆ ಆರಾಧನೆ ನಮ್ಮ ಬಾಯಿಂದ ಈ ಒಂದು ದಿನ ದೇವರಿಗೆ ಸಲ್ಲಿಸಲ್ಪಡಲೆಂದೇ ಈ ಒಂದು 24ನೇ ಭಾಗವನ್ನು ನಾನು ಕರ್ತನಿಗೆ ಸಮರ್ಪಿಸ್ತೇನೆ. ನನ್ನ ಪ್ರೀತಿಯ ದೇವಜನರೇ, ನಾವು ಆತ್ಮದಲ್ಲಿ ನಡೆಸಲ್ಪಡುವವರು, ನಾವು ಆತ್ಮದಲ್ಲಿ ಅಭಿಷೇಕ ಹೊಂದಿದವರು, ನಾವು ಆತ್ಮನು ನಮಗೆ ಕೊಟ್ಟಂಥ ಆ ಒಂದು ಪಾಪದ ಅರಿವಿನಿಂದಲೇ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಮಕ್ಕಳಾದದ್ದು. ಬನ್ನಿ ಪ್ರಿಯರೇ, ನಮ್ಮ ಶಾರೀರಿಕ ಬಲದಿಂದ ದೇವರನ್ನು ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡದೆ ಆತ್ಮದಿಂದ ದೇವರನ್ನು ಮಹಿಮೆ ಪಡಿಸೋಣ. ಆತ ನಮ್ಮನ್ನು ಹುಡುಕಿ ಬಂದನು, ನಾವು ಆತನ ಹುಡುಕಿ ಹೋಗಲಿಲ್ಲ. ನಮ್ಮಲ್ಲಿ ಯಾವ ಒಳ್ಳೆಯದು ಇಲ್ಲದೆ ಇರುವಂಥ ಈ ಒಂದು ಜೀವನದಲ್ಲಿ ಯಾವ ಕೆಟ್ಟದೂ ಇಲ್ಲದೆ ಇರುವಂಥ ಒಂದು ದೇವರು, ಎಲ್ಲ ಒಳಿತೇ ಇರುವಂಥ ಒಂದು ದೇವರು ನಮ್ಮನ್ನು ಹುಡುಕಿ ಬಂದಲ್ಲ. ಅದನ್ನು ನೆನೆಸಿ ನಾವು ಕೊಂಡಾಡೋಣ. ನಾವು ದೇವರ ಬಳಿಯಲ್ಲಿ ಕೂಗಲಿಲ್ಲ, ದೇವರ ಬಳಿಯಲ್ಲಿ ಮೊರೆ ಇಡಲಿಲ್ಲ. ನಮ್ಮ ಪಾಪಗಳಲ್ಲಿ, ನಮ್ಮ ಶಾಪಗಳಲ್ಲಿ, ನಮ್ಮ ನೋವುಗಳಲ್ಲಿ ಗುಣಗುಟ್ಟುತ್ತಾ ಆ ಒಂದು ಪರಿಸ್ಥಿತಿಯಲ್ಲಿ ಸಾಯುತ್ತಿದ್ದಂಥ ನಮಗೋಸ್ಕರ ದೇವರು ನಮ್ಮನ್ನು ಹುಡುಕಿ ಬಂದು ಆಮೆನ್, ನಮ್ಮ ಜೀವಿತದಲ್ಲಿ ಕಳೆದುಕೊಂಡಂಥ ಸಂತೋಷವನ್ನು ತಿರುಗಿಕೊಟ್ಟು ಕತ್ತಲೆಯಿಂದ ನಮ್ಮನ್ನು ಬೆಳಕಿನೆಡೆಗೆ ನಡೆಸಿದನಲ್ಲ ಪ್ರಿಯರೇ. ಈ ದಿನ ಪ್ರಪಂಚವು ಏನೇ ಮಾತನಾಡಲಿ, ನಮ್ಮ ಕುರಿತಾಗಿ ಏನೇ ಹೀಯಾಳಿಸಲಿ, ಏನೇ ಮನನೋಯಿಸುವಂತೆ ಮಾತಾಡಿದ್ರು, ನಮಗೆ ಸಿಕ್ಕಿರುವಂಥ ಆ ಪರಲೋಕದ ಸೊತ್ತು ಯಾರಿಂದಲೂ ಕೂಡ ಬೆಲೆ ಕಟ್ಟಲಿಕ್ಕಾಗದೇ ಇರುವಂಥದ್ದೊಂದು, ಯಾರು ಕೂಡ ಹೊಂದಿಕೊಳ್ಳಲಿಕ್ಕಾಗದೇ ಇರುವಂಥ ಆ ಒಂದು ದೊಡ್ಡ ಪರಲೋಕದ ಆಸ್ತಿಯೇ ನಮಗೆ ಸ್ವಂತವಾಯಿತಲ್ಲ ಪ್ರಿಯರೇ. ಅದನ್ನು ನೆನೆಸಿ ಉತ್ಸಾಹದಿಂದ ಸ್ತೋತ್ರದಿಂದ ದೇವರನ್ನ ಮಹಿಮೆ ಪಡಿಸೋಣ, ಆತ್ಮದಿಂದ ದೇವರನ್ನ ಸ್ತುತಿಸೋಣ. ಒಂದು ಹಿಂದಿ ಹಾಡನ್ನು ಹಾಡ್ತಾ ದೇವರಿಗೆ ಹೃದಯದಿಂದ ನಾವು ಹೇಳೋಣ, ಹುಡುಕಿ ಬಂದೇ ಅಲ್ಲಪ್ಪ ಸ್ತೋತ್ರ, ಕತ್ತಲೆಯಿಂದ ಬಿಡಿಸಿದೆಯಲ್ಲಪ್ಪ ಸ್ತೋತ್ರ, ಕಳೆದುಕೊಂಡಂಥ ಸಂತೋಷವನ್ನು ನನ್ನ ಜೀವಿತದಲ್ಲಿ ತಿರುಗಿ ಕೊಟ್ಟಿಯಲ್ಲಪ್ಪ ಸ್ತೋತ್ರ ಎಂಬುದಾಗಿ ದೇವರನ್ನ ವಂದಿಸೋಣ. ಥ್ಯಾಂಕ್ ಯು ಜೀಸಸ್, ವಿ ಪ್ರೈಸ್ ಯು ಬಾಸ್, ಥ್ಯಾಂಕ್ ಯು. यीशु हमें ढूंढते आया, अंधकारों से छुड़ाया, यीशु हमें मिल गया, अपनी खुशी दिलाया, जमाना चाहे कुछ भी करे, यीशु के साथ हम चलते हैं, जमाना चाहे कुछ भी कहे, यीशु हमको मिल गया है, यीशु हमको मिल गया है. ಎಲ್ಲ ನೋವು, ಎಲ್ಲ ದುಃಖ, ಎಲ್ಲದರಿಂದಲೂ ದೇವರು ನಮ್ಮನ್ನು ಬಿಡಿಸಿ ನಮಗೆ ಪರಮ ವೈದ್ಯನಾಗಿ ಆತನು ಹಿಡಿದು ಬಂದು ನಮ್ಮ ಕಣ್ಣೀರನ್ನು ಒರೆಸಿ ನಮ್ಮನ್ನು ಅಪ್ಪಿಕೊಂಡನಲ್ಲ. ಸ್ತುತಿಸೋಣ ಪ್ರಿಯರೇ. दर्द बीमारी से छुटकारा दे दिया,
वैद्यों से हो श्रेष्ठ वैद्य है। दर्द बीमारी से छुटकारा दे दिया, वैद्यों से हो श्रेष्ठ वैद्य है। आंसू को यीशु पोंछेगा, गले से लगाएगा। आंसू को यीशु पोंछेगा, गले से लगाएगा। मुझको गले लगाया, यीशु हमें ढूंढते आया, अंधकारों से छुड़ाया। यीशु हमें मिल गया, अपनी खुशी दिलाया। ज़माना चाहे कुछ भी करे, यीशु के साथ हम चलते हैं। ज़माना चाहे कुछ भी कहे, यीशु हमको मिल गया है। यीशु हमको मिल गया है। ಆತ ನಮಗೋಸ್ಕರ ಶಿಲುಬೆಯನ್ನು ಏರಿದನು, ಆತನು ನಮಗೋಸ್ಕರ ರಕ್ತವನ್ನು ಸುರಿಸಿದನು, ಪಾಪದಿಂದ ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಈ ದಿನ ಆತನೇ ನಮ್ಮ ನಂಬಿಕೆ, ಆತನೇ ನಮ್ಮ ನಿರೀಕ್ಷೆ ಎಂಬುದಾಗಿ ಹಾಡೋಣ. ಥ್ಯಾಂಕ್ ಯು ಲಾರ್ಡ್. मेरे लिए सूली चढ़ा, खून को बहाया, पापों से छुड़ाया, मुक्ति दिलाया। मेरे लिए सूली चढ़ा, खून को बहाया, पापों से छुड़ाया, मुक्ति दिलाया। मेरा यीशु मेरा भरोसा, उसने जीना सिखाया। मेरा यीशु मेरा भरोसा, उसने जीना सिखाया। मुझको जीना सिखाया। यीशु हमें ढूंढते आया, अंधकारों से छुड़ाया। यीशु हमें मिल गया, अपनी खुशी दिलाया। ज़माना चाहे कुछ भी करे, यीशु के साथ हम चलते हैं। ज़माना चाहे कुछ भी कहे, यीशु हमको मिल गया है। यीशु हमको मिल गया है। यीशु मेरा मार्ग है, यीशु मेरा सत्य है, यीशु मेरा जीवन है, यीशु मेरा स्वर्ग है। यीशु मेरा मार्ग है, यीशु मेरा सत्य है, यीशु मेरा जीवन है, यीशु मेरा स्वर्ग है। बादलों में यीशु आएगा, उसके साथ लेके जाएगा। बादलों में यीशु आएगा, उसके साथ लेके जाएगा। उसके साथ हम जाएंगे। यीशु हमें ढूंढते आया, अंधकारों से छुड़ाया। यीशु हमें मिल गया, अपनी खुशी दिलाया। ज़माना चाहे कुछ भी करे, यीशु के साथ हम चलते हैं। ज़माना चाहे कुछ भी करे, यीशु हमको मिल गया है। यीशु हमको मिल गया है। यीशु हमको मिल गया है। ಥ್ಯಾಂಕ್ ಯು ಜೀಸಸ್. ನನ್ರಿ ಅಪ್ಪ ದೇವ್ರೇ, ನಿನಗೆ ವಂದನೆ ರಾಜ. ಕೋಟ್ಯಾನು ಕೋಟಿ ಸ್ತೋತ್ರಗಳು ಅಪ್ಪ.
ನೀ ಎಂಥದೆಲ್ಲ ನಮ್ಮ ಜೀವಿತದಲ್ಲಿ ಮಾಡುವ ದೇವರಾಗಿದ್ದೀರ. ಒಂದ ಎರಡ ದೇವರೇ ಎಣಿಸಿ ನಿನಗೆ ಕೃತಜ್ಞತೆಯನ್ನು ಸಮರ್ಪಿಸಿಬಿಡೋದಕ್ಕೆ. ಕಾಲಗಳಿಂದಲೂ ಮನುಷ್ಯನು ಮಾರ್ಪಡ್ತಾ ಇದ್ರು, ಸನ್ನಿವೇಶಗಳು ಮಾರ್ಪಡ್ತಿದ್ರು, ಎಷ್ಟೋ ಜನರು ಜೀವಿತದಲ್ಲಿ ಬಂದು ಹೋಗ್ತಾ ಇದ್ರು. ಒಂದೊಂದು ದಿನ ಹೊಸ ಸವಾಲುಗಳನ್ನು ನಾವು ಎದುರಿಸ್ತಿದ್ರು. ಕರ್ತನೇ, ನೀ ಮಾರ್ಪಡದವನಾಗಿ, ಒಂದು ಚೂರು ಕೂಡ ನನ್ನ ಮೇಲೆ ಅಪ್ಪ ಕೋಪಗೊಳ್ಳದವನಾಗಿ, ಬೇಸರಗೊಳ್ಳದವನಾಗಿ, ಅಪ್ಪ ಕೈ ಬಿಡದೆ ನನ್ನನ್ನು ಪ್ರೀತಿಸುವ ದೇವರೇ, ನಿನಗೆ ಕೋಟಿ ಸ್ತೋತ್ರಗಳು, ಕೋಟಿ ಸ್ತೋತ್ರಗಳು ದೇವರೇ. ನಿನ್ನಂಥ ಪ್ರೀತಿ ನಾನು ಎಲ್ಲೂ ಕಾಣಲಿಲ್ಲ ದೇವರೇ. ಕಾಲಕ್ಕೆ ಮನುಷ್ಯನು ಮಾರ್ಪಟ್ಟರು, ಕಾಲಕ್ಕೆ ಜನರು ಮಾರ್ಪಡ್ತಾ ಹೋದರು. ಮಾರ್ಪಡದೇ ಇರುವಂಥ ದೇವರೇ, ನಿನಗೆ ಕೋಟಿ ಸ್ತೋತ್ರ. ಈ ಲೋಕದಲ್ಲಿ ಒಂದು ಪ್ರೀತಿ ಅಪ್ಪ, ತಾಯಿಯ ಪ್ರೀತಿಗಿಂತಲೂ ಮಿಗಿಲಾದದೊಂದು ಉಂಟೆಂದರೆ ಕರ್ತನೆ, ಅದು ನಿನ್ನ ಪ್ರೀತಿ ಅಪ್ಪ. ನಿನ್ನ ಪ್ರೀತಿ. ಅದಕ್ಕಾಗಿಯೇ ನೀವು ಹೇಳಿದ್ರಿ, ಎತ್ತ ತಾಯಿ ಕೂಸನ್ನು ಮರೆತರು ನಾನು ನಿನ್ನನ್ನು ಮರೆಯೋದಿಲ್ಲ ಎಂಬುದಾಗಿ. ಹೆತ್ತವಳು ಹೇಗೆ ಮರೆಯೋದಕ್ಕೆ ಸಾಧ್ಯ? ಹೆತ್ತವಳು ಹೇಗೆ ಮಗುವನ್ನು ದ್ವೇಷಿಸಲು ಸಾಧ್ಯ? ಹೆತ್ತವಳು ಹೇಗೆ ಮಗುವನ್ನು ಹಸುವೆಯಲ್ಲಿ ಬಿಡೋದಕ್ಕೆ ಸಾಧ್ಯ? ಕರ್ತನೆ, ನಿನ್ನ ಪ್ರೀತಿ ಆ ಪ್ರೀತಿಗಿಂತಲೂ ಅಪಾರವಾದದಯ್ಯ, ಅಪಾರವಾದದ್ದು, ಶ್ರೇಷ್ಠವಾದದ್ದು. ಮುಖವನ್ನೇ ನೋಡಿ ಅಳತೆ ಮಾಡುವಂಥ ಈ ಲೋಕದಲ್ಲಿ ಹೃದಯವನ್ನು ನೋಡಿ ಪ್ರೀತಿಸುವ ದೇವರೇ, ನಿನ್ನನ್ನು ಕೋಟಿ ನಿನಗೆ ವಂದನೆಯನ್ನು ಸಮರ್ಪಿಸ್ತೇನೆ ಅಪ್ಪ. ಅಪ್ಪ, ನಿನ್ನ ಪ್ರೀತಿಯನ್ನು ನೆನೆಸಿ ಕೊಂಡಾಡ್ತಲೇ ಇರಬೇಕೆಂಬುದೇ ಆಸೆ ಅಪ್ಪ. ಈ ಜೀವನ ಪೂರ್ತಿಯೂ ಕೂಡ ಎಲ್ಲ ನೋವನ್ನು ಮರೆಸುವಂಥದ್ದು, ಎಲ್ಲ ಸನ್ನಿವೇಶಗಳಲ್ಲಿಯೂ ಅಪ್ಪ ಒಂದು ನಿರೀಕ್ಷೆಯನ್ನು ಉಂಟು ಮಾಡುವಂಥದ್ದು ನಿನ್ನ ಸಮ್ಮುಖ, ನಿನ್ನ ಪ್ರೀತಿ ಪಾ. ನಿನ್ನ ಪ್ರೀತಿ ಪ್ರೀತಿಗಾಗಿ ಹಂಬಲಿಸುವಂಥ ಈ ಹೃದಯಗಳಿಗೆ ನೀನೇ ಅಪ್ಪ ಬೊಕ್ಕಸವು, ತೀರದಂಥ ಬೊಕ್ಕಸವು ನೀ ಅಪ್ಪ. ನಿನ್ನನ್ನು ಕೊಂಡಾಡ್ತೇವೆ, ನಿನ್ನನ್ನು ನಾವು ಮಹಿಮೆ ಪಡಿಸ್ತೇವೆ ರಾಜ. ಹರೇ ಭಾಷೆ ಭೂಮಿಯಲ್ಲಿ ಬದುಕಲಿ ಎಲ್ಲೂ ನೋಡಲಿಲ್ಲ ನಿನ್ನಂತ ಪ್ರೀತಿಯ, ಎಲ್ಲೂ ಕಾಣಲಿಲ್ಲ. ಭುವಿಯಲ್ಲಿ ಬದುಕಲಿ ಎಲ್ಲೂ ನೋಡಲಿಲ್ಲ ನಿನ್ನಂತ ಪ್ರೀತಿಯ, ಎಲ್ಲೂ ಕಾಣಲಿಲ್ಲ. ತಾಯಿಯಂತೆ ಅಲ್ಲ, ಅದಕ್ಕಿಂತಲೂ ಮೇಲೆ ತಂದೆಯಂತೆ ಅಲ್ಲ, ಅದಕ್ಕಿಂತಲೂ ಮೇಲೆ ತಾಯಿಯಂತೆ ಅಲ್ಲ, ಅದಕ್ಕಿಂತಲೂ ಮೇಲೆ ತಂದೆಯಂತೆ ಅಲ್ಲ, ಅದಕ್ಕಿಂತಲೂ ಮೇಲೆ. ಭುವಿಯಲ್ಲಿ ಬದುಕಲಿ ಎಲ್ಲೂ ನೋಡಲಿಲ್ಲ ನಿನ್ನಂತ ಪ್ರೀತಿಯ, ಎಲ್ಲೂ ಕಾಣಲಿಲ್ಲ. ಕಾಲಕ್ಕೂ ಜನರು ಮಾರ್ಪಟ್ಟರು, ಎಂತಹ ಕಾಲದಲ್ಲೂ ಮಾರ್ಪಡನು. ಕಾಲಕ್ಕೂ ಜನರು ಮಾರ್ಪಟ್ಟರು,
ಎಂಥದೇ ಕಾಲಕ್ಕೂ ನೀ ಮಾರ್ಪಾಡನು. ಮುಖವ ನೋಡಿ ಮನುಷ್ಯನು ಲೆಕ್ಕ ಹಾಕುವ, ಮುಖವ ನೋಡಿ ಮನುಷ್ಯನು ಅಳತೆ ಮಾಡುವ. ಹೃದಯವನ್ನೇ ನೋಡಿ ಯೇಸು ಪ್ರೀತಿ ಮಾಡುವ, ಹೃದಯವನ್ನೇ ನೋಡಿ ಯೇಸು ಪ್ರೀತಿ ಮಾಡುವ. ಭುವಿಯಲ್ಲಿ ಬದುಕಲಿ ಎಲ್ಲೂ ನೋಡಲಿಲ್ಲ ನಿನ್ನಂಥ ಪ್ರೀತಿಯ, ಎಲ್ಲೂ ಕಾಣಲಿಲ್ಲ. ಆಸ್ತಿ ಐಶ್ವರ್ಯ ನನಗೆ ಇಲ್ಲವೇ, ಸ್ಥಾನಮಾನವೋ ಯಾವುದಿಲ್ಲವೇ. ಆಸ್ತಿ ಐಶ್ವರ್ಯ ನನಗೆ ಇಲ್ಲವೇ, ಸ್ಥಾನಮಾನವೋ ನನಗೆ ಇಲ್ಲವೇ. ನನ್ನನ್ನು ತ್ಯಜಿಸಿತು ಈ ಲೋಕವು, ನನ್ನನ್ನು ತ್ಯಜಿಸಿತು ಈ ಲೋಕವು. ನನ್ನ ಅಪ್ಪಿಕೊಂಡಿದ್ದು ಯೇಸುದೇವರು, ನನ್ನ ಅಪ್ಪಿಕೊಂಡದ್ದು ಯೇಸುದೇವರು. ಭುವಿಯಲ್ಲಿ ಬದುಕಲ್ಲಿ ಎಲ್ಲೂ ನೋಡಲಿಲ್ಲ ನಿನ್ನಂಥ ಪ್ರೀತಿಯ, ಎಲ್ಲೂ ಕಾಣಲಿಲ್ಲ. ಭುವಿಯಲ್ಲಿ ಬದುಕಲಿ ಎಲ್ಲೂ ನೋಡಲಿಲ್ಲ ನಿನ್ನಂಥ ಪ್ರೀತಿಯ, ಎಲ್ಲೂ ಕಾಣಲಿಲ್ಲ. ತಾಯಿಯಂತೆ ಅಲ್ಲ ಅದಕ್ಕಿಂತಲೂ ಮೇಲೆ, ತಂದೆಯಂತೆ ಅಲ್ಲ ಅದಕ್ಕಿಂತಲೂ ಮೇಲೆ, ತಾಯಿಯಂತೆ ಅಲ್ಲ ಅದಕ್ಕಿಂತಲೂ ಮೇಲೆ, ತಂದೆಯಂತೆ ಅಲ್ಲ ಅದಕ್ಕಿಂತಲೂ ಮೇಲೆ. ಭುವಿಯಲ್ಲಿ ಬದುಕಲಿ ಎಲ್ಲೂ ನೋಡಲಿಲ್ಲ ನಿನ್ನಂಥ ಪ್ರೀತಿಯ, ಎಲ್ಲೂ காணலில்ல உலகிலே உறவிலே எங்குமே நான் பார்க்கல உம்மை போல அன்பு எங்குமே கிடைக்கல தாயை போல அல்ல அதை காட்டிலும் மேல தந்தை போல அல்ல அதை காட்டிலும் மேல தாயை போல அல்ல அதை காட்டிலும் மேல தந்தை போல அல்ல அதை காட்டிலும் மேல உலகிலே உறவிலே எங்குமே நான் பார்க்கல உம்மை போல அன்பு எங்குமே கிடைக்கல. ಕ್ರಿಸ್ತನಲ್ಲಿ ಪ್ರಿಯರೇ, ಕರ್ತನ ವಾಕ್ಯದಲ್ಲಿ ನಾವು ನೋಡುವಾಗ ಆದಿಕಾಂಡ 11ನೇ ಅಧ್ಯಾಯದಲ್ಲಿ ಜನರೆಲ್ಲ ಒಂದು ಸ್ಥಳಕ್ಕೆ ಸೇರಿ ಬಂದು, ಅದು ಒಂದು ಬಯಲು ಪ್ರದೇಶ, ಒಂದು ದೊಡ್ಡ ಸ್ಥಳವು. ಆ ಒಂದು ಸ್ಥಳದಲ್ಲಿ ಭೂಮಿಯಲ್ಲಿರುವಂಥ ಜನರೆಲ್ಲ ಒಟ್ಟುಗೂಡಿ ಅವರು ಪರಲೋಕವನ್ನು ಮುಟ್ಟಬೇಕೆಂಬುದಂಥ ಒಂದು ಬಯಕೆಯಿಂದ ದೇವರು ಇರುವಂಥ ಪರಲೋಕವನ್ನು ನಾವು ಮುಟ್ಟಬೇಕು ಎನ್ನುವಂಥ ಒಮ್ಮನಸ್ಸು ಅವರೊಳಗೆ ಉಂಟಾಗಿ, ನಾವು ನಮಗೆ ಅಂತ ಒಂದು ಹೆಸರನ್ನು ಮಾಡಬೇಕು, ನಾವು ನಮಗೆ ಅಂತ ಒಂದು ಗುರುತನ್ನು ನಾವು ಮಾಡಿಕೊಳ್ಬೇಕೆಂಬುದಕ್ಕೋಸ್ಕರ ಅವರು ಬಾಬೇಲ್ ಎನ್ನುವಂಥ ಒಂದು ಗೋಪುರವನ್ನು ಕಟ್ಟುವಂಥದ್ದನ್ನು ನಾವು ನೋಡ್ತೇವೆ. ಪ್ರೀತಿಯ ದೇವಜನರೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ಮಣ್ಣಿನಿಂದ ಆ ಒಂದು ಇಟ್ಟಿಗೆಗಳನ್ನು ಮಾಡಿ ಅದನ್ನು ಸುಟ್ಟು ಅದರ ಮೂಲಕ
ಆ ಒಂದು ಗೋಪುರವನ್ನು ಕಟ್ಟುವುದಕ್ಕೆ ಆರಂಭಿಸಿದರು. ಆ ಒಂದು ಗೋಪುರವನ್ನು ಕಟ್ಟುವಾಗ ಅದು ಒಂದು ಎತ್ತರಕ್ಕೆ ಅದು ಕಟ್ಟಲ್ಪಟ್ಟಿದ್ದನ್ನು ದೇವರು ಕಂಡು ಆತನು ಇಳಿದು ಬಂದು ದೇವರು ಅವರ ಒಂದು ಪ್ರಯಾಸವನ್ನು, ಅವರು ಮಾಡುತ್ತಿರುವಂಥ ಆ ಒಂದು ಕಾರ್ಯವನ್ನು ನೋಡಿ ದೇವರು ಹೇಳ್ತಾರೆ, ಇವರು ನೆನೆಸಿದರೆ, ಈ ಮನುಷ್ಯರು ನೆನೆಸಿದರೆ ಏನಾದರೂ ಮಾಡಬಹುದು, ಅವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ಹೇಳಿ ದೇವರು ಅವರ ಮಾತುಗಳನ್ನು ಬೇರೆ ಬೇರೆಯಾಗಿ ಮಾರ್ಪಡಿಸಿ ಅವರಲ್ಲಿ ಒಂದು ವ್ಯತ್ಯಾಸವನ್ನು ಅವರ ಒಂದು ಮಾತುಗಳಲ್ಲಿ ತಂದು ಅವರನ್ನು ಆ ಒಂದು ಬಾಬೆಲನ್ನು ಕಟ್ಟುವುದನ್ನು ಬಿಟ್ಟು ಚೆದರಿ ಹೋಗುವಂತೆ ದೇವರು ಮಾಡಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾವಾಗ ದೇವರು ಇಳಿದು ಬಂದು ಅವರ ಭಾಷೆಯಲ್ಲಿ ವ್ಯತ್ಯಾಸವನ್ನು ತಂದಿಟ್ನೋ ಆಗ ಅವರಿಗೆ ಒಬ್ಬರಿಗೊಬ್ಬರು ಅವರಿಗೆ ತಾವು ಹೇಳಿಕೊಳ್ಳುವಂಥದ್ದು ಅರ್ಥವಾಗದೆ ಹೋದಾಗ ಅವರು ಆ ಬಾಬೆಲನ್ನು ಕಟ್ಟುವುದನ್ನು ಕೈಬಿಟ್ಟು ಹೋಗುವಂಥ ಒಂದು ಪರಿಸ್ಥಿತಿ ನೋಡ್ತೇವೆ. ದೇವರು ಯಾಕೆ ಅದನ್ನು ಮಾಡಿದ್ರು ಅಂದರೆ, ಪ್ರೀತಿಯ ದೇವಜನರೇ, ಪರಲೋಕವನ್ನು ಮುಟ್ಟುವಂಥದ್ದು ಒಳ್ಳೆಯದಲ್ವಾ? ದೇವರನ್ನ ಮುಟ್ಟಬೇಕೆಂಬುದಾಗಿ ಮನುಷ್ಯನ ನೆನೆಸಿದ್ದು ಅದಕ್ಕಿಂತಲೂ ಒಳ್ಳೆಯದೇನಿದೆ ಎಂಬುದಾಗಿ ನಾವು ಯೋಚಿಸ್ಬೋದು. ಆದರೆ ಅದರಲ್ಲಿ ಪ್ರಾಮುಖ್ಯವಾದದ್ದು ಏನಂದರೆ, ಅವರು ತಮಗೆಂಬುದಾಗಿ ಒಂದು ಗುರುತನ್ನು, ತಮಗೆ ಅಂತ ಒಂದು ಹೆಸರಿಗಾಗಿ ಅದನ್ನು ಮಾಡಿದ್ರು ಹೊರತು ಅದು ದೇವರನ್ನ ಮೆಚ್ಚಿಸಬೇಕೆಂಬುದಾಗಿ ಮಾಡಲಿಲ್ಲ. ಆರಾಧನೆಯೂ ಕೂಡ ಹಾಗೇನೆ, ದೇವರನ್ನ ಮುಟ್ಟಬೇಕು, ಪರಲೋಕವನ್ನು ಮುಟ್ಟುವುದೇ ಆರಾಧನೆ. ಆದರೆ ನಾವು ಶಾರೀರಿಕವಾಗಿ, ಈ ಲೌಕಿಕವಾಗಿ, ನಮ್ಮ ಹೆಸರಿಗಾಗಿ, ನಮ್ಮ ಘನತೆಗಾಗಿ, ನಮ್ಮಲ್ಲಿರುವಂಥ ತಾಲಾಂತನ ತೋರಿಸುವುದಕ್ಕಾಗಲಿ, ನಮ್ಮಲ್ಲಿರುವಂಥ ಆ ಒಂದು ವರಗಳನ್ನು ಪ್ರಕಟಿಸುವುದಕ್ಕಾಗಿ ನಾವು ಮಾಡುವುದಾದರೆ ದೇವರು ಆ ಒಂದು ಆರಾಧನೆಯನ್ನು ಸ್ವೀಕರಿಸೋದಿಲ್ಲ. ಪ್ರಿಯರೇ, ನಾವು ಪರಲೋಕವನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ಅವರು ಮಣ್ಣನ್ನು, ಜೇಡಿ ಮಣ್ಣನ್ನು ಸುಟ್ಟು ಅವರು ಇಟ್ಟಿಗೆಗಳನ್ನು ಮಾಡಿದರು. ಹೌದು ಪ್ರೀತಿಯ ಜನರೇ, ಮಣ್ಣಿನಿಂದ, ದೇಹದಿಂದ, ಈ ಮಣ್ಣಾದ ಈ ಶರೀರದಿಂದ ನೀವು ಪರಲೋಕವನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಅವರು ಯಾವುದನ್ನು ಉಪಯೋಗಿಸಬೇಕಾಗಿತ್ತು? ಕ್ರಿಸ್ತನೆನ್ನುವಂಥ ಬಂಡೆಯನ್ನು, ಆ ಕಲ್ಲನ್ನು, ಎಲ್ಲರಿಂದ ಕೈ ಬಿಡಲ್ಪಟ್ಟಂಥ ಆ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂಬುದಾಗಿ ಪೇತ್ರನು ಹೇಳಿದನಲ್ಲ, ಆ ಒಂದು ಕ್ರಿಸ್ತನ ಮೇಲೆ ಕಟ್ಟಲ್ಪಟ್ಟಂಥ ಒಂದು ಕಟ್ಟಡವಾಗಿ ನಾವು ನಿಲ್ಲುವಾಗ ಬಿರುಗಾಳಿ ಬಂದರು, ಯಾವ ಒಂದು ಅಲೆಗಳು ಬಂದರು, ಯಾವ ರೀತಿಯಾದಂಥ ಗಾಳಿ ಬೀಸಿದರೂ ಬಿದ್ದು ಹೋಗಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವಜನರೇ, ಇದೇ ಅನೇಕ ಬಾರಿ ಮಾಡುವಂಥ ಒಂದು ಆರಾಧನೆ, ನಮ್ಮ ಹೆಸರಿಗೋಸ್ಕರ, ನಮ್ಮ ಒಂದು ತಾಲಾಂತಗಳನ್ನು ತೋರಿಸುವುದಕ್ಕೋಸ್ಕರ, ನಾವು ಎಷ್ಟು ಚೆನ್ನಾಗಿ ಹಾಡ್ತೇವೆ ಎಂಬುದಾಗಿ ತೋರಿಸುವುದಕ್ಕೋಸ್ಕರ, ಅಥವಾ ನಮ್ಮಲ್ಲಿರುವಂಥ ಆ ಒಂದು ಕಾರ್ಯಗಳನ್ನು ಪ್ರದರ್ಶನ ಮಾಡುವಂಥದ್ದು ಒಂದು ಆರ್ಕೆಸ್ಟ್ರಾ ಅಲ್ಲ ರೀ. ದೇವರ ಒಂದು ಸಮ್ಮುಖದಲ್ಲಿ ಆರಾಧನೆ ಮಾಡುವ ಆರಾಧನೆ, ದೇವರು ಅಂಥದ್ದನ್ನು ದೇವರು ತಳ್ಳಿಬಿಡ್ತಾನೆ. ದೇವರು ಅಂಥದ್ದನ್ನು, ಅಂಥ ಪ್ರಯಾಸಗಳನ್ನು ದೇವರು ಅದನ್ನು ನಿಷ್ಕ್ರಿಯಗೊಳಿಸ್ತಾನೆ. ಯಾಕೆಂದರೆ ದೇವರು ಆತ್ಮಸ್ವರೂಪನಾದ ದೇವರು. ಆದರೆ ಒಂದು ಮಾತು ದೇವರು ಹೇಳುವಂಥದ್ದನ್ನು ಜ್ಞಾಪಕ ಮಾಡಿಕೊಳ್ಳೋಣ. ದೇವರು ಹೇಳಿದಂಥ ಮಾತು, ಈ ಮನುಷ್ಯನು ನೆನೆಸಿದರೆ, ಒಂದಾಗಿ ಆತನು ಕಾರ್ಯ ಮಾಡಿದರೆ ಏನಾದರೂ ಮಾಡಬಲ್ಲೆನು. ಹೌದು ಪ್ರೀತಿಯ ದೇವಜನರೇ, ನಾವು ಪರಲೋಕನ ಮುಟ್ಟೋದಕ್ಕೆ ಸಾಧ್ಯ, ದೇವರ ಹೃದಯವನ್ನು ಮುಟ್ಟೋದಕ್ಕೆ ಸಾಧ್ಯ ಎಂಬುದಾಗಿ ದೇವರೇ ಅಲ್ಲಿ ಮಾತನಾಡ್ತಾರೆ. ಆದರೆ ನಾವು ಮಾಡುತ್ತಿರುವಂಥ ವಿಧವು ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಬಾಬೆಲನ್ನು ಕಟ್ತಾ ಇದ್ದೇವಾ? ಶಾರೀರಿಕ ರೀತಿಯಲ್ಲಿ ನಮ್ಮ ಆಲೋಚನೆಯ ಪ್ರಕಾರ, ನಮ್ಮ ಒಂದು ಇಷ್ಟದ ಪ್ರಕಾರ ದೇವರನ್ನ ಮೆಚ್ಚಿಸೋದಕ್ಕೆ ಹೋಗ್ತಾ ಇದ್ದೇವೋ, ಅಥವಾ ದೇವರು ಮೆಚ್ಚುವಂಥ ಆರಾಧನೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರನ್ನ ದೇವರು ಹುಡುಕ್ತಿದ್ದಾನೆ ಎಂಬುದಾಗಿ ಹೇಳಿದಂಥ ಆ ಒಂದು ಆರಾಧನೆ ನಮ್ಮ ಆರಾಧನೆಯಾಗಿ ಮಾರ್ಪಡ್ತಾ ಇದೆಯಾ? ಬರೀ ಕೊರತೆಗಳನ್ನ ಹೇಳಿಕೊಂಡು, ಬರೀ ಸಮಸ್ಯೆಗಳನ್ನೇ ಮಾತನಾಡುವಂಥ ಒಂದು ಜೀವನವಾಗಿದೆಯಾ ನಮ್ಮದು? ಯಾವಾಗ ನೋಡಿದ್ರು ದೇವರ ಸಮ್ಮುಖದಲ್ಲಿ ಹೋದಾಗ ಒಂದು ಬಲಿಪೀಠವೇ ಇಲ್ಲದೆ, ದೇವರ ಸನ್ನಿಧಿ ಒಳಗೆ ಆ ಒಂದು ಇಸ್ರೇಲ್ ಜನರು, ಆ ಒಂದು ಯಾಜಕರು ಆ ಒಂದು ಪರಿಶುದ್ಧವಾದಂಥ ಸ್ಥಳದ ಒಳಗೆ ಹೋಗ್ಬೇಕಂದ್ರೆ, ದೇವರ ದರ್ಶನವನ್ನು ಮಾಡಬೇಕಂದ್ರೆ ಅವರು ಹೊರಗಡೆ ಅಂಗಳದಲ್ಲಿ ಶುದ್ಧೀಕರಿಸಿಕೊಂಡು ಅವರು ಅನಂತರ ತಾನೇ ಒಳಗೆ ಹೋಗ್ಬೇಕು.
ಈ ದಿನ ಆರಾಧನೆಯನ್ನು ಮಾಡುವುದಕ್ಕಿಂತ ಮುಂಚೆ ನಮ್ಮನ್ನೇ ನಾವು ಬಲಿಪೀಠದ ಮೇಲೆ ಇಟ್ಟು, ಅಪ್ಪ ನನ್ನ ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಡ್ತೇನೆ, ನನ್ನದಲ್ಲ ದೇವರೇ, ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ, ನನ್ನದು ತಗ್ಗಿಸಲ್ಪಡಲಿ, ನಿನ್ನ ನಾಮ ಮೇಲೆತ್ತಲ್ಪಡಲಿ ಎಂಬುದಾಗಿ ಒಪ್ಪಿಸಿಕೊಡ್ತಾ ಇದ್ದೇವಾ? ಅಥವಾ ನೇರವಾಗಿ ನನಗೆ ಗೊತ್ತಿಲ್ಲದೆ ಇರುವ ಆರಾಧನೆಯ, ನನಗೆ ಗೊತ್ತಿಲ್ಲದೆ ಇರುವಂಥ ಹಾಡ, ನನಗೆ ಗೊತ್ತಿಲ್ಲದೆ ಇರುವಂಥ ಸಂಗೀತನ, ನನಗೆ ಗೊತ್ತಿಲ್ಲದೆ ಇರುವಂಥ ವಾದ್ಯನ, ನಾನು ಮಾಡದೇ ಇರೋಂಥ ಸೇವೆನ ಎಂಬುವಂಥ ಒಂದು ಗರ್ವದಿಂದ ಭ್ರಷ್ಟರಾಗಿ ಹೋಗ್ತಾ ಇದ್ದೇವಾ ನನ್ನ ಪ್ರೀತಿಯ ದೇವಜನರೇ? ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ 11 ಅಂದರೆ ಆದಿಕಾಂಡ 22ರಲ್ಲಿ ಇನ್ನೊಂದು ಕಥೆ ಇದೆ. 11ರಲ್ಲಿ ಬಾಬೆಲನ್ನ ಕಟ್ಟಿ ದೇವರನ್ನ ಮುಟ್ಟೋದಕ್ಕೆ, ಪರಲೋಕನ ಮುಟ್ಟೋದಕ್ಕೆ ಪ್ರಯಾಸ ಪಟ್ಟವರು ಅವರು ಅವಮಾನ ಹೊಂದಿ ಚದರಿ ಹೋದರು. ಆದರೆ 22ನೇ ಅಧ್ಯಾಯದಲ್ಲಿ ಅಬ್ರಹಾಮನು ತನ್ನ ಮಗನನ್ನ ಬಲಿಪೀಠದ ಮೇಲೆ ಇಟ್ಟು ಪರಲೋಕನನ್ನೇ ಕೆಳಗೆ ತರಿಸ್ಬಿಟ್ಟಾರೆ. ಹೌದು, ಮಾತಿನಲ್ಲಿ ಇಲ್ಲ ದೇವರ ರಾಜ್ಯ. ಆರಾಧನೆ ಎನ್ನುವಂಥದ್ದು ಬರೀ ಬಾಯಿಯಿಂದ ಹೇಳುವಂಥದ್ದು ಮಾತ್ರ ಅಲ್ಲ, ನಮ್ಮ ಪ್ರಾಣ ಆತ್ಮ ಶರೀರವನ್ನ ಸಜೀವ ಬಲಿಯಾಗಿ ಅರ್ಪಿಸುವುದೇ ನಿಜವಾದ ಆರಾಧನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯರೇ, ದೇವರೇ, ನಿನಗಿಂತಲೂ ನನಗೆ ಯಾವುದು ದೊಡ್ಡದಲ್ಲ, ನಿನಗಿಂತಲೂ ಮೇಲಾದದ್ದು ಯಾವುದೂ ಇಲ್ಲ, ಅಷ್ಟು ಕಾಲಗಳವರೆಗೂ ನನಗೆ ವಾರಿಸಿಲ್ಲವಲ್ಲ ಎಂಬುದಾಗಿ ಕಣ್ಣೀರಿಟ್ಟಂತ ಅಬ್ರಹಾಮನು ದೇವರು ಕೇಳಿದ ಕೂಡಲೇ ಆ ಒಂದು ಮಗನನ್ನ ತೆಗೆದುಕೊಂಡು ಮೋರಿಯ ಬೆಟ್ಟದ ಮೇಲೆ ಬಲಿಯಾಗಿ ಅರ್ಪಿಸುವುದಕ್ಕೆ ಸಿದ್ಧವಾದನಲ್ಲ. ಅದರ ನಿಜವಾದ ಆರಾಧನೆ, ಅದು ನಿಜವಾದ ಆರಾಧನೆ. ಇದನ್ನ ಕೇಳೋಣ. ದೇವರೇ, ನನ್ನ ಆಸೆ ಅಲ್ಲ, ನನ್ನ ಬಯಕೆ ಅಲ್ಲ, ನಿನ್ನ ಆಸೆಗಾಗಿ, ನಿನ್ನ ಒಂದು ಆಸೆಗಳು ನೆರವೇರುವುದಕ್ಕಾಗಿ, ನಿನ್ನ ಉದ್ದೇಶ ನೆರವೇರುವುದಕ್ಕಾಗಿ ನಾನು ಅರ್ಪಿಸಿಕೊಡ್ತೇನೆ. ಮಾತಿನಿಂದ ನಿನ್ನನ್ನು ಸ್ತುತಿಸುವುದಕ್ಕೆ ಬಯಸಲ್ಲಪ್ಪ, ನನ್ನ ಜೀವನ ಒಂದು ಆರಾಧನೆಯಾಗಿ, ಸ್ತೋತ್ರ ಸ್ತುತಿಯಾಗಿ ಮಾರ್ಪಡಲಿ ಅಪ್ಪ. ಎಷ್ಟೋ ವಿಷಯಗಳನ್ನು ನಿನ್ನ ಬಳಿಯಲ್ಲಿ ಬಂದು ನಾ ಕೇಳ್ತಾನೇ ಇರ್ತೇನೆ, ಆದರೆ ಒಂದು ಬಾರಿ ಆದರೂ ನನಗೆ ನೀ ಸಾಕು ಎಂಬುದಾಗಿ ಹೇಳುವ ಮನಸ್ಸು ನನಗೆ ಕೊಡು ಸ್ವಾಮಿ. ನಿನ್ನ ಹೃದಯನ ಮುಟ್ಟಬೇಕಪ್ಪ, ನಿನ್ನ ಹೃದಯನ ಮುಟ್ಟಬೇಕಪ್ಪ, ಪರಲೋಕನ ಮುಟ್ಟಬೇಕು ದೇವರೇ. ಕತ್ತಲೆಯ ರಾಜ್ಯದಿಂದ ನನ್ನನ್ನು ಬೇರ್ಪಡಿಸಿ ನಿನ್ನ ಮಗನ ಬೆಳಕಿನ ರಾಜ್ಯಕ್ಕೆ ಕರೆತಂದ ದೇವರೇ, ಆ ಬೆಳಕಿನ ರಾಜ್ಯದಲ್ಲೂ ಕತ್ತಲೆಯಲ್ಲಿ ನಾನು ಜೀವಿಸಕೂಡದಪ್ಪ. ಬೆಳಕಿನ ಮಕ್ಕಳಾಗಿ, ಪರಲೋಕವೆಂದರೆ ಆರಾಧನೆ ಅಲ್ಲವೇ? ಪರಲೋಕ ಅಂದರೆ ಮಹಿಮೆ ಆದಂತ ಆರಾಧನೆ ತುಂಬಿರುವ ಸ್ಥಳವಲ್ಲವೇ? ಸಿಂಹಾಸನ ರೂಢನಾಗಿ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ಆಸನ ರೂಢನಾಗಿರುವಂತ ದೇವರನ್ನ ಕೊಂಡಾಡುವುದಲ್ಲವೇ ಪರಲೋಕ? ಆ ಪರಲೋಕವನ್ನು ಮುಟ್ಟುವಂಥದ್ದನ್ನ ದೇವರೇ ಕಲಿಸಿಕೊಡು. ನಿನ್ನ ದುಃಖ ಪಡಿಸಲಾರೆ, ನನ್ನ ಅಗತ್ಯವೇ ನೀವಯ್ಯ. ನನ್ನ ಬಾಯಕ್ಕೆ ಹೇಳಿ ಹೇಳಿ ನೆರವೇರಿಸು ಎನ್ನಲಾರೆ, ನನ್ನ ಆಸೆಯೇ ನೀವಯ್ಯ. ನನ್ನ ದೇವನೇ, ನನ್ನ ಜೀವವೇ, ನನ್ನ ಸ್ನೇಹವೇ, ನನ್ನ ಸ್ವಂತವೇ, ನನ್ನ ದೇವನೇ, ನನ್ನ ಜೀವವೇ, ನನ್ನ ಸ್ನೇಹವೇ, ನನ್ನ ಸ್ವಂತವೇ. ಆಕಾಶ ಭೂಮಿ ಆಳುವ ದೇವ ನೀನಯ್ಯ,
ಪಡಿಸಲಾರೆ, ನನ್ನ ಅಗತ್ಯವೇ ನೀವಯ್ಯ. ನನ್ನ ಬಯಕೆ ಹೇಳಿ ಹೇಳಿ ನೆರವೇರಿಸು ಎನ್ನಲಾರೆ, ನನ್ನ ಆಸೆಯೇ ನೀವಯ್ಯ. ನನ್ನ ಕಣ್ಮಣಿಯಂತೆ ಕಾಯುವ ದೇವ ನೀನಲ್ಲವೋ, ನಾನಿದ್ರಿಸಿದರೂ ಕಾವಲಿಡುವ ದೇವರಲ್ಲವೋ. ನನ್ನ ಕಣ್ಮಣಿಯಂತೆ ಕಾಯುವ ದೇವ ನೀನಲ್ಲವೋ, ನಾನಿದ್ರಿಸಿದರೂ ಕಾವಲಿಡುವ ದೇವರಲ್ಲವೋ. ಆಕಾಶ ಭೂಮಿ ಆಳುವ ದೇವ ನೀವಯ್ಯ, ನಾನು ಉಸಿರೊಡನೆ ಇರೋವರೆಗೂ ಹಾಡು ನೀವಯ್ಯ. ನನ್ನ ಕೊರತೆ ಹೇಳಿ ಹೇಳಿ ನಿಮ್ಮ ದುಃಖ ಪಡಿಸಲಾರೆ, ನನ್ನ ಅಗತ್ಯವೇ ನೀವಯ್ಯ. ನನ್ನ ಬಯಕೆ ಹೇಳಿ ಹೇಳಿ ನೆರವೇರಿಸು ಎನ್ನಲಾರೆ, ನನ್ನ ಆಸೆಯೇ ನೀವಯ್ಯ. ನನ್ನ ಆಸೆಯೇ ನೀವಯ್ಯ, ನನ್ನ ಆಸೆಯೇ ನೀವಯ್ಯ. Praise the Lord. ಕೈಗಳನ್ನೆತ್ತಿ ಹಾಗೆ ವಂದಿಸುವ ಅಂತರ. ಇರಳು ಹಗಲು ನೀನೇ, ಕನಸು ನೆನಸು ನೀನೇ. ಇರುಳು ಹಗಲು ನೀನೇ, ಕನಸು ನೆನಸು ನೀನೇ. ನನಗೆಲ್ಲವೂ ನೀ ತಾನೇ, ನನಗೆಲ್ಲವೂ ನೀ ತಾನೇ. ನನಗೆಲ್ಲವೂ ನೀ ತಾನೇ, ನನಗೆಲ್ಲವೂ ನೀ ತಾನೇ. ಎಲ್ಲ ನೀನೇ, ನನಗೆಲ್ಲ ನೀನೇ. ನಿನ್ ಕಡೆಗೆ ನನ್ನ ಕೈಗಳ ಎತ್ತಿರುವೆ ಸರ್ವಶಕ್ತನೇ, ನಿನ್ನ ಕಡೆಗೆ ನನ್ನ ಕೈಗಳ ಚಾಚಿರುವೆ ಸರ್ವಶಕ್ತನೇ. ಒಣಗಿ ಹೋದ ನೆಲದಂತೆ ನನ್ನಾತ್ಮ ನಿನಗಾಗಿ ಪ್ರತಿಯೊಂದು ದಿನವೂ ಬಯಸಿ ಬಯಸಿ ತವಕಿಸಿದೆ ಅಯ್ಯ, ಬಯಸಿ ಬಯಸಿ ತವಕಿಸುತ್ತದಯ್ಯ. ನನ್ನ
ಬಯಕೆಯೇ ನನ್ನ ಪ್ರಿಯನೇ, ನನ್ನ ಆಸೆಯೇ ನನ್ನ ಪ್ರೀತಿಯೇ, ನನ್ನ ಬಯಕೆಯೇ ನನ್ನ ಪ್ರಿಯನೇ, ನನ್ನ ಆಸೆಯೇ ನನ್ನ ಪ್ರೀತಿಯೇ. ನಿನ್ನ ಪ್ರೀತಿಗೆ ಮಿಗಿಲಾದ ಪ್ರೀತಿ ಈ ಲೋಕದಲ್ಲಿ ಯಾವುದೂ ಇಲ್ಲ. ನಾನು ನನ್ನ ದುಃಖಗಳನ್ನೇ ಹೇಳ್ಕೊಂಡು, ನನ್ನ ಸಮಸ್ಯೆಗಳನ್ನೇ ಹೇಳ್ತಾ ಇದು ಬೇಕು ಅದು ಬೇಕೆಂಬುದಾಗಿ ಹೇಳಿ ನಾನು ನಿನ್ನನ್ನು ದುಃಖಪಡಿಸಲಾರೆ ಏಸಪ್ಪ. ನನ್ನ ಅಗತ್ಯತೆಯೇ ನೀನೇ ಅಪ್ಪ, ನನ್ನ ಅಗತ್ಯತೆಯೇ ನೀನೇ ಅಪ್ಪ. ನಿನ್ನ ಸಮ್ಮುಖದಲ್ಲಿಯೇ ನಾನು ಬದುಕಬೇಕು, ನಿನ್ನ ವಾಕ್ಯದಲ್ಲಿ ನಾನು ಜೀವಿಸಬೇಕಪ್ಪ. ಎಂದಿಗೂ ಮಾರ್ಪಡದಂಥ ಆ ಪರಲೋಕದ ವಾಕ್ಯಗಳು ನನಗೆ ಆಹಾರವಾಗಿ ಮಾರ್ಪಡಲಿ. ನಿನ್ನ ಸಾನ್ನಿಧ್ಯವು ನನಗೆ ಜೀವ ಶ್ವಾಸವಾಗಿ ಮಾರ್ಪಡಲಿ ಅಪ್ಪ. ಭೂಮಿ ಆಕಾಶವು ಅಳಿದು ಹೋದರೂ ನಿನ್ನ ವಾಕ್ಯವು ನನ್ನ ಜೀವಿತದಲ್ಲಿ ಅಳಿಯಲ್ಲಪ್ಪ. ನಿನ್ನ ವಾಗ್ದಾನಗಳು ನನ್ನ ಜೀವಿತದಲ್ಲಿ ಅಳಿಯುವುದಿಲ್ಲ ಸ್ವಾಮಿ. ಎಂದಿಗೂ ಕೂಡ ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನೇ ಮಾಡುವಂಥ ನಿನ್ನ ವಾಕ್ಯವು ನನ್ನೊಳಗೆ ತುಂಬಲಿ ಅಪ್ಪ, ತುಂಬಲಿ. ಮೊಲೆ ಕೂಸು ಯಾವ ರೀತಿಯಲ್ಲಿ ತಾಯಿಯ ಹಾಲಿಗಾಗಿ, ಪಾರವರ್ತಿಕ ಹಾಲಿಗಾಗಿ ತವಕಿಸ್ತದೋ ಅದೇ ರೀತಿಯಲ್ಲಿಯೇ ಸ್ವಲ್ಪ ಸ್ವಲ್ಪ ಸಮಯಕ್ಕೂ ನಿನ್ನ ಪ್ರಸನ್ನತೆಗಾಗಿಯೂ ನಿನ್ನ ವಾಕ್ಯಕ್ಕಾಗಿಯೂ ದಾಹಗೊಳ್ಳುವಂತ ಜೀವನ ನನಗೆ ಉಂಟಾಗಲಿ ಅಪ್ಪ. ಅಪ್ಪ, ಮರುಭೂಮಿಯಲ್ಲಿ ನದಿಗಳನ್ನು ಹರಿಯ ಮಾಡುವ ದೇವರೇ, ನಿನ್ನ ಪ್ರಸನ್ನತೆಗೂ ನಿನ್ನ ವಾಕ್ಯಕ್ಕೂ ಬರದಲ್ಲಿರುವಂತ ಈ ಒಂದು ಜೀವನದಲ್ಲಿ ದೇವರೇ ನಿನ್ನ ಒಂದು ನದಿಗಳು ಹರಿಯಲಿ ಅಪ್ಪ. ಯಾರ್ಯಾರೆಲ್ಲ ಈ ಒಂದು ಸಮಯದಲ್ಲಿ ನನ್ನೊಂದಿಗೆ ಸೇರಿ ಆರಾಧಿಸ್ತಿದ್ದಾರೋ, ಸ್ತುತಿಸ್ತಿದ್ದಾರೋ ಅವರ ಜೀವಿತಗಳಲ್ಲಿ ಈಗಲೇ ನಿನ್ನ ವಾಕ್ಯವು ಮಳೆಯಾಗಿ ಸುರಿಯಲಿ, ನಿನ್ನ ಪ್ರಸನ್ನತೆಯು ಇಬ್ಬನಿಯಾಗಿ ಆವರಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ನಿನ್ನ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು. ಅದು ನಮ್ಮೊಳಗೆ, ನಮ್ಮ ಕೀಳು ಮಜ್ಜೆಗಳಲ್ಲಿ ಅಪ್ಪ, ನಮ್ಮ ನರ ನಾಡಿಗಳಲ್ಲಿ, ನಮ್ಮ ರಕ್ತದಲ್ಲಿ, ನಮ್ಮ ಎಲುಬುಗಳಲ್ಲಿ ಪ್ರವೇಶಿಸಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ನಿನ್ನ ವಾಕ್ಯವು ಬಂದ ಕೂಡಲೇ ಒಣ ಎಲುಬುಗಳು ಜೀವಂತವಾಗಿ ಎದ್ದು ಸೇನೆಯಾಗಿ ನಿಲ್ತಲ್ಲ. ಈ ಒಂದು ದಿನ ಯಾರೆಲ್ಲ ದೇವರೇ ಅಪ್ಪ ನಿನ್ನ ಒಂದು ಸಮ್ಮುಖದಲ್ಲಿ ನಿಂತುಕೊಳ್ಳಲಿಕ್ಕಾಗದೆ, ನಿನ್ನ ಪ್ರಸನ್ನತೆಯಲ್ಲಿ ಬದುಕುವುದಕ್ಕಾಗದೆ, ನಿನ್ನನ್ನು ಮನಸ್ಸಾರೆ ಸ್ತುತಿಸಲಿಕ್ಕಾಗದೆ ಒಣಗಿ ಹೋದಂಥ ಅವಸ್ಥೆಗಳಲ್ಲಿದ್ದಾರೋ, ಯೇಸುವಿನ ನಾಮದಲ್ಲಿ ಕರ್ತನ ಪ್ರವಾದಿಯಾಗಿ ಮಾತನಾಡ್ತಾನೆ. ನಿನ್ನ ವಾಕ್ಯವು, ನಿನ್ನ ಒಂದು ಬಲವುಳ್ಳ ವಾಕ್ಯವು, ಸಕಲವನ್ನು ನಿರ್ಮಿಸಿದಂತ, ಉಂಟು ಮಾಡಿದಂತ ಆ ವಾಕ್ಯವು ಇವರ ಜೀವಿತಗಳಲ್ಲಿ, ಈ ಒಂದು ಧ್ವನಿ ಸುರುಳಿಯನ್ನು ಕೇಳುತ್ತಿರುವಂತ ಪ್ರತಿಯೊಬ್ಬರ ಜೀವಿತಗಳಲ್ಲಿಯೂ ಅಪ್ಪ ಶಕ್ತಿಯಾಗಿ ಇಳಿದು ಬರಲಿ, ಜೀವವಾಗಿ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ನಿನ್ನ ಸ್ವರವು ನಿನ್ನ ಮಕ್ಕಳಿಗೆ ನಿನ್ನ ವಾಕ್ಯದ ಮೂಲಕ ಪ್ರಕಟವಾಗಲಿ, ನಿನ್ನ ಚಿತ್ತವು ಪ್ರಕಟವಾಗಲಿ, ನಿನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ. ನಿನ್ನ ಜನರು ವಾಕ್ಯದಿಂದ ತುಂಬಲ್ಪಟ್ಟವರಾಗಿ ಅಪ್ಪ, ಯಜ್ಞದ ಕುರಿಮಾರಿಯಾದ ತನ್ನ ರಕ್ತದಿಂದ ಸೈತಾನನನ್ನು ಜಯಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ನೀ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ ಜೀವ ಉಂಟು, ನಿನ್ನ ಪ್ರಸನ್ನತೆಯಲ್ಲಿ ಆನಂದ ಉಂಟು. ಅದಕ್ಕಾಗಿ ನಿನಗೆ ವಂದನೆ ಅಪ್ಪ. ನಿನಗೆ ಕೋಟಿ ಸ್ತೋತ್ರಗಳು ರಾಜ, ನಿನಗೆ ಕೋಟಿ ಸ್ತೋತ್ರಗಳು. We praise you Lord.